ಅಕ್ಷಯ ಪಾತ್ರೆ ಈ ಹೆಸರು ಕೇಳಿದ ತಕ್ಷಣ ನಮ್ಗೆ ಮೊದಲು ನೆನಪಾಗೋದೇನು ಅಂದ್ರೆ ಇದರಲ್ಲಿ ಯಾವುದೇ ಒಂದು ವಸ್ತುವನ್ನ ಹಾಕಿದ್ರು ಅದು 1000 ಪಟ್ಟು ಜಾಸ್ತಿಯಾಗಿ ಯಾವಾಗ್ಲೂ ಖಾಲಿಯಾಗ್ದೇನೆ ಉಳಿಯುತ್ತೆ ಅಂತ. ಹಾಗಾದ್ರೆ ಪಾಂಡವರು ಇದೇ ಅಕ್ಷಯ ಪಾತ್ರೆಯನ್ನ ಇಟ್ಕೊಂಡು ತಮ್ಮ 12 ವರ್ಷದ ವನವಾಸದ ಜೀವನದಲ್ಲಿ ಎಷ್ಟೋ ಸಾವಿರ ಜನಕ್ಕೆ ಆಹಾರವನ್ನ ಹಾಕ್ತಾರೆ. ಹಾಗಾದ್ರೆ ಈ ಅಕ್ಷಯ ಪಾತ್ರೆ ಪಾಂಡವರಿಗೆ ಹೇಗೆ ಸಿಕ್ತೋ ಹಾಗೆ ಮಹಾಭಾರತದಲ್ಲಿರುವ ಅಕ್ಷಯ ಪಾತ್ರೆ ಈಗ ಎಲ್ಲಿದೆ ಎಂಬ ಎಲ್ಲಾ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಅಕ್ಷಯ ಪಾತ್ರೆ ಕತೆ ಎಷ್ಟೋ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಇಂದ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ನಾನು ನಿಮ್ಮನ್ನ ಮಹಾಭಾರತದ ಪಾಂಡವರ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಶಕುನಿ ಕುತಂತ್ರ ಬುದ್ಧಿಯಿಂದ ಪಾಂಡವರು ಪಗಡೆ ಆಟದಲ್ಲಿ ಸೋಲ್ತಾರೆ. ಇದಕ್ಕೆ ಪ್ರತಿಯಾಗಿ ಕೌರವರಲ್ಲಿ ಹಿರಿಯರಾದ ದುರ್ಯೋಧನನು ಪಾಂಡವರಿಗೆ 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸ ಎಂಬ ಶಿಕ್ಷೆಯನ್ನ ನೀಡ್ತಾನೆ. 1 ವರ್ಷ ಅಜ್ಞಾತವಾಸ ಅಂದ್ರೆ ಪಾಂಡವರು ಅವರ ಐಡೆಂಟಿಟಿಯನ್ನ ಅಂದ್ರೆ ಅವ್ರು ಯಾರು ಎಂದು ಗೊತ್ತಿಲ್ಲದೇನೆ ಮಾರು ವೇಷದಲ್ಲಿ ತಮ್ಮ ಜೀವನವನ್ನ ನಡೆಸಬೇಕು 1 ವರ್ಷ. ಹೀಗೆ ದುರ್ಯೋಧನನು ವಿಧಿಸಿದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಾಗದೆ ಪಾಂಡವರು ಹಾಗೂ ದ್ರೌಪದಿ, ಸುಭದ್ರ ಹಾಗೂ ಉಪ ಪಾಂಡವರು ಎಲ್ಲರೂ ಅರಮನೆ ಬಿಟ್ಟು ವನವಾಸಕ್ಕೆ ಹೋಗುತ್ತಿರುವ ಸಂದರ್ಭದಲ್ಲಿ ಹಸ್ತಿನಾಪುರದಲ್ಲಿರುವ 10,000 ಬ್ರಾಹ್ಮಣರು ಪಾಂಡವರ ಹತ್ತಿರ ಬಂದ್ಬಿಟ್ಟು ದುರ್ಯೋಧನ ದಬ್ಬಾಳಿಕೆ ಹಾಗೂ ದುರ್ಯೋಧನ ಅಧರ್ಮದ ಆಡಳಿತದಲ್ಲಿ ನಾವು ಜೀವನ ನಡೆಸಲು ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ನಾವುಗಳು ಸಹ ನಿಮ್ಮ ಹಿಂದೆಯೇ ವನವಾಸಕ್ಕೆ ಬರುತ್ತೇವೆ ಎಂದು ಪಾಂಡವರಿಗೆ ಹೇಳುತ್ತಾರೆ. ಆಗ ಪಾಂಡವರಲ್ಲಿ ಹಿರಿಯನಾದ ದುರ್ಯೋಧನನು ಬ್ರಾಹ್ಮಣರಿಗೆ, ನೀವು ನಮ್ಮ ಮೇಲೆ ಇಟ್ಟಿರುವ ಅಭಿಮಾನವನ್ನ ನಾನು ಮೆಚ್ಚಿಕೊಳ್ತೇನೆ, ಆದ್ರೆ ನೀವು ಸಹ ನಮ್ಮ ಹಿಂದೆ ವನವಾಸಕ್ಕೆ ಬಂದ್ರೆ ಅಲ್ಲಿ ಅರಣ್ಯದಲ್ಲಿ ಸಿಗುವಂತಹ ಗೆಡ್ಡೆ ಗೆಣಸುಗಳನ್ನು ತಿನ್ನೋಕಾಗದೆ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಬುದ್ಧಿ ಹೇಳ್ತಾನೆ. ಈ ಮಾತನ್ನು ಹೇಳಿದ್ರೂ ಸಹ ಬ್ರಾಹ್ಮಣರು ಈ ಅಧರ್ಮದ ರಾಜ್ಯದಲ್ಲಿ ನಾವು ಜೀವನ ನಡೆಸಲಾಗುವುದಿಲ್ಲ, ಒಂದು ವೇಳೆ ಆಹಾರವನ್ನು ಸಿದ್ಧಪಡಿಸಬೇಕೆಂಬ ವಿಷಯದಲ್ಲಿ ಬಂದರೆ ಅಡವಿಯಲ್ಲಿ ನಮ್ಮ ಆಹಾರವನ್ನು ನಾವೇ ಹುಡುಕಿಕೊಳ್ಳುತ್ತೇವೆ ಎಂದು ಪಾಂಡವರು ಎಷ್ಟು ಹೇಳಿದ್ರು ಬ್ರಾಹ್ಮಣರು ಪಾಂಡವರ ಹಿಂದೆ ವನವಾಸಕ್ಕೆ ಹೋಗ್ತಾರೆ. ದಾರಿಯುದ್ದಕ್ಕೂ ಧರ್ಮರಾಯನಿಗೆ ಒಂದೇ ಆಲೋಚನೆ ಇರ್ತದೆ, ಇಷ್ಟು 1000 ಜನಕ್ಕೆ ಅರಣ್ಯದಲ್ಲಿ ಹೇಗೆ ಆಹಾರ ಜೋಡಿಸುವುದು ಎಂದು. ಇದನ್ನು ಗಮನಿಸಿದಂತಹ ಸೋನಕ ಎಂಬ ಮಹರ್ಷಿ ಧರ್ಮರಾಯನ ಹತ್ರ ಹೋಗ್ಬಿಟ್ಟು, ಧರ್ಮರಾಯ, ಇಡೀ ಜಗತ್ತಿಗೆ ಆಹಾರ ಹಾಗೂ ನೀರನ್ನು ನೀಡುವುದು ಸೂರ್ಯದೇವನು, ನೀನು ಇಚ್ಛೆಯಿಂದ ಸೂರ್ಯದೇವನನ್ನು ಪ್ರಾರ್ಥಿಸಿ ಅವನನ್ನು ಒಲಿಸಿಕೊಂಡರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದು ಹೇಳಿ ಧರ್ಮರಾಯನಿಗೆ 108 ಸೂರ್ಯನಾಮವನ್ನ ಬೋಧಿಸಿ ಬಹು ಬೇಗನೆ ನೀನು ಈ ಪ್ರಾರ್ಥನೆಯನ್ನ ಪ್ರಾರಂಭಿಸು ಎಂದು ಸೋನಕ ಮಹರ್ಷಿ ಧರ್ಮರಾಯನಿಗೆ ಹೇಳುತ್ತಾನೆ. ವನವಾಸಕ್ಕೆ ಹೋದ ಮರುದಿನವೇ ಧರ್ಮರಾಯನು ನದಿಯಲ್ಲಿ ಸ್ನಾನ ಮಾಡಿ ಬೆಳಗಿನ ಜಾವ ಸೂರ್ಯನನ್ನು ಪ್ರಾರ್ಥಿಸಲು ಪ್ರಾರಂಭ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಸೂರ್ಯದೇವನು ಪ್ರತ್ಯಕ್ಷನಾಗಿ ಧರ್ಮರಾಯನಿಗೆ ರಾಗಿ ಪಾತ್ರೆಯನ್ನು ಕೊಟ್ಟು, ಧರ್ಮರಾಯ, ಅಡವಿಯಲ್ಲಿ ಸಿಗುವ ಗೆಡ್ಡೆ ಗೆಣಸುಗಳನ್ನು ಈ ಪಾತ್ರೆಯಲ್ಲಿ ಹಾಕಿ ದ್ರೌಪದಿ ಕೈಯಿಂದ ಆಹಾರ ಬಡಿಸಿದರೆ ಎಷ್ಟು ಜನಕ್ಕೆ ಆಹಾರ ಬಡಿಸಿದರೂ ಇದರಲ್ಲಿರುವ ಆಹಾರ ಖಾಲಿಯಾಗುವುದಿಲ್ಲ ಎಂದು ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಒಂದು ಕಂಡೀಷನ್ ಇರ್ತದೆ, ಅದೇನಪ್ಪಾ ಅಂದ್ರೆ ಸೂರ್ಯದೇವನು ಹೇಳ್ತಾನೆ, ಒಂದು ವೇಳೆ ಯಾರಾದರೂ ಯಾವ ಸಮಯದಲ್ಲಾದರೂ ಈ ಪಾತ್ರೆಯನ್ನು ಸಂಪೂರ್ಣವಾಗಿ ತೊಳೆದು ಅಂಗಾತ ಹಾಕಿದರೆ ಮಾತ್ರ ಆ ಕ್ಷಣದಿಂದಲೇ ಇದು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ ಎಂದು ಹೇಳಿ ಸೂರ್ಯದೇವನು ಮಾಯವಾಗ್ತಾನೆ. ಅಂದಿನಿಂದ ಪಾಂಡವರು ತಮ್ಮ 12 ವರ್ಷದ ವನವಾಸದಲ್ಲಿ ಎಷ್ಟೋ ಸಾವಿರಾರು ಜನಕ್ಕೆ ಈ ಅಕ್ಷಯ ಪಾತ್ರೆನೆ ಹೊಟ್ಟೆ ತುಂಬಿಸುತ್ತದೆ. ಹಾಗಾದ್ರೆ ಮಹಾಭಾರತದ ಕಾಲಿನ ಈ ಅಕ್ಷಯ ಪಾತ್ರೆ ಇವಾಗ್ಲೂ ನಮ್ಮ ಭಾರತ ದೇಶದಲ್ಲಿದೆನಾ, ಇದ್ರೆ ಎಲ್ಲಿ ಇದೆ ಎಂಬ ವಿಷಯವನ್ನ ಈಗ ತಿಳಿದುಕೊಳ್ಳೋಣ. ತ್ರೇತಾ ಯುಗದಲ್ಲಿ ಹನುಮಂತನು, ದ್ವಾಪರ ಯುಗದಲ್ಲಿ ಭೀಮನು ಇಬ್ಬರೂ ಸಹ ವಾಯುದೇವನ ಅಂಶದಿಂದ ಜನಿಸಿದ್ದಾರೆ ಎಂಬ ವಿಷಯ ನಮಗೆ ತಿಳಿದೇ ಇದೆ. ಹಾಗೆ ಅದೇ ವಾಯುದೇವನ ಅಂಶದಿಂದ ಕಲಿಯುಗದಲ್ಲಿ ಜನಿಸಿದವರೇ ಮಧ್ವಾಚಾರ್ಯರು. ಇವರೇ ತನ್ನ ಪೂರ್ವ ಜನ್ಮದಲ್ಲಿ ಪಾಂಡವರಲ್ಲಿ ಒಬ್ಬನಾದ ಭೀಮನಾಗಿದ್ದನು ಎಂದು ಹೇಳಲು ಎಷ್ಟೋ ಆಧಾರಗಳು ಹಾಗೂ ಘಟನೆಗಳಿವೆ. ಅದರಲ್ಲಿ ಒಂದು ಆಸಕ್ತಿಕರವಾದ ವಿಷಯ ಈಗ ನಾವು ತಿಳಿದುಕೊಳ್ಳೋಣ. ಒಂದು ದಿನ ಮಧ್ವಾಚಾರ್ಯರು ತನ್ನ ಶಿಷ್ಯಂದಿರ ಜೊತೆ ಸೇರಿ ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ನಡೆದ ಪ್ರದೇಶವಾದ ಈಗಿನ ಹರಿಯಾಣ ರಾಜ್ಯಕ್ಕೆ ಹೋದರು. ಆ ಯುದ್ಧ ರಣರಂಗದಲ್ಲಿ ಸರಿಯಾಗಿ ಒಂದು ಸ್ಥಳಕ್ಕೆ ಹೋದಾಗ ತನ್ನ ಪೂರ್ವ ಜನ್ಮ ನೆನಪಿಗೆ ಬಂದು ಆವೇಶ ಆಕ್ರೋಶದಿಂದ ತನ್ನ ಶಿಷ್ಯಂದಿರ ಹತ್ತಿರ, ಈ ನೆಲದ ಕೆಳಗೆ ನನ್ನ ಗದೆ ಇದೆ, ದ್ವಾಪರ ಯುಗದಲ್ಲಿ 100 ಆನೆಯ ಬಲ ಹೊಂದಿದ ಭೀಮನು ನಾನೇ ಎಂದು ಹೇಳಿದನು. ಆಗ ಅವನ ಶಿಷ್ಯಂದಿರು ಆಶ್ಚರ್ಯಚಕಿತರಾಗಿ ಅವರು ಹೇಳುವುದು ನಿಜನ ಅಥವಾ ಸುಳ್ಳು ಎಂದು ತಿಳಿದುಕೊಳ್ಳಲು ಬಹಳ ಕುತೂಹಲದಿಂದ ಆ ಜಾಗದಲ್ಲಿ ನೆಲವನ್ನ ಅಗೆದು ನೋಡುತ್ತಾರೆ. ಆಗ ಅವರಿಗೆ ಕಣ್ಣಿಗೆ ಕಾಣಿಸಿದ್ದು ಏನು ಗೊತ್ತಾ? ಮುತ್ತು ವರ್ಣಗಳಿಂದ ರಚಿತವಾಗಿರುವ ಭೀಮನ 6 ಅಡಿ ಗದೆ. ಇದನ್ನು ಕಂಡ ಶಿಷ್ಯಂದಿರೆಲ್ಲರೂ ಮಧ್ವಾಚಾರ್ಯರ ದಿವ್ಯ ದೃಷ್ಟಿಯನ್ನು ಕಂಡು ಅವರ ಪಾದಗಳಿಗೆ ನಮಸ್ಕರಿಸುತ್ತಾರೆ.
ಆಗ ಮಧ್ವಾಚಾರ್ಯರು ತನ್ನ ಶಿಷ್ಯಂದಿರಿಗೆ ಆ ಗದೆಯನ್ನು ಮತ್ತೆ ಯಾರ ಕಣ್ಣಿಗೂ ಕಾಣದೆ ಹಾಗೆ ಬಹಳ ಆಳದಲ್ಲಿ ಅದನ್ನು ಹೂತು ಹಾಕಿ ಎಂದು ಆಜ್ಞೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇಂತಹ ಮಹಾನ್ ವ್ಯಕ್ತಿಯಾದ ಮಧ್ವಾಚಾರ್ಯರೇ 720 ವರ್ಷಗಳ ಹಿಂದೆ ಇಂದಿನ ನಮ್ಮ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿ ಶ್ರೀಕೃಷ್ಣನ ವಿಗ್ರಹ ಪ್ರತಿಷ್ಠಾಪಿಸಿ ಅಕ್ಷಯ ಪಾತ್ರೆಯನ್ನು ಹಾಗೂ ಒಂದು ಅಡಿಗೆ ಮಾಡುವ ಚಮಚವನ್ನು ಕೊಟ್ಟು ಇವುಗಳಿಂದ ನೀವು ಅನ್ನದಾನ ಮಾಡಿದರೆ ಎಷ್ಟು ಸಾವಿರ ಜನಕ್ಕೂ ಆಹಾರ ಬಡಿಸಿದರೂ ಇದರಲ್ಲಿರುವ ಆಹಾರವು ಖಾಲಿಯಾಗುವುದಿಲ್ಲ ಎಂದು ಹೇಳ್ತಾರಂತೆ. ಹಾಗಾದ್ರೆ ಈ ಅಕ್ಷಯ ಪಾತ್ರೆ ಹಾಗೂ ಪಾಂಡವರು ಬಳಸಿದ ಅಕ್ಷಯ ಪಾತ್ರೆ ಎರಡು ಒಂದೇನಾ ಅಂದ್ರೆ, ಪಾಂಡವರಿಗೆ ಸೂರ್ಯದೇವನು ನೀಡಿದ ಅಕ್ಷಯ ಪಾತ್ರೆ ರಾಗಿ ಪಾತ್ರೆ ಎಂದು ತಾನು ಕೊಡುವ ಮುನ್ನವೇ ಮೆನ್ಷನ್ ಮಾಡಿದ್ದಾರಂತೆ. ಹಾಗಾದ್ರೆ ಈಗ ಉಡುಪಿಯಲ್ಲಿರುವ ಅಕ್ಷಯ ಪಾತ್ರೆ ಮರದ ತುಂಡಿನಿಂದ ಮಾಡಿದ್ದು ಅಂದ್ರೆ ಇದು ಸ್ವಯಂ ಮಧ್ವಾಚಾರ್ಯರೇ ತನ್ನ ತಪೋಶಕ್ತಿಯಿಂದ ಸೃಷ್ಟಿ ಮಾಡಿರೋ ಅಕ್ಷಯ ಪಾತ್ರೆ ಹೊರತು ಪಾಂಡವರು ಬಳಸಿದ ಅಕ್ಷಯ ಪಾತ್ರೆ ಅಲ್ಲ. ಹಾಗಾದ್ರೆ ಅದು ಇದು ಒಂದೇ ಅಲ್ಲದಿದ್ದಾಗ ಈ ಅಕ್ಷಯ ಪಾತ್ರೆಗೂ ಅಂತಹ ಶಕ್ತಿ ಇದೆಯಾ ಎಂದು ಹೇಳುವುದಾದರೆ, ನಮಗೆ ಸಿನಿಮಾದಲ್ಲಿ ತೋರಿಸುವ ಹಾಗೆ ಒಂದು ಸ್ವೀಟ್ ಅದರಲ್ಲಿ ಹಾಕಿದರೆ ಅದು ಲಕ್ಷ ಸ್ವೀಟ್ ಆಗಿ ಬದಲಾಗ್ತವೆ ಎಂಬ ಶಕ್ತಿಯು ಅದಕ್ಕೆ ಇಲ್ಲ. ಆದರೆ ಉಡುಪಿಯಲ್ಲಿ ಇವಾಗ್ಲೂ ಅವರು ಮಾಡಿದ ಅನ್ನವನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಈ ಅಕ್ಷಯ ಪಾತ್ರೆಯಿಂದ ಹಾಗೂ ಆ ಚಮಚದಿಂದ ಅದಕ್ಕೆ ತಾಕಿಸಿದ ನಂತರ ಮಧ್ವಾಚಾರ್ಯರು ಹೇಳಿದ ಹಾಗೆ ಎಷ್ಟೋ ಸಾವಿರ ಜನಕ್ಕೆ ಆಹಾರ ಬಡಿಸಿದರೂ ಇದರಲ್ಲಿರುವ ಆಹಾರ ಖಾಲಿಯಾಗುವುದಿಲ್ಲ ಎಂದು ಹೇಳ್ತಾ ಇರ್ತಾರೆ. ಅದಕ್ಕೆ ಸುಮಾರು 750 ವರ್ಷಗಳ ಕಾಲ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಉಡುಪಿಯಲ್ಲಿ ನಿತ್ಯ ಅನ್ನದಾನವನ್ನ ಮಾಡುತ್ತಿದ್ದಾರೆ. ಇದು ಅಕ್ಷಯ ಪಾತ್ರೆಯ ಕತೆ. ಹಾಗಾದ್ರೆ ಈ ಅಕ್ಷಯ ಪಾತ್ರೆಯ ಕತೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿತ್ತು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.